ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಕಡೆ ಒಂದು ಗಾದೆ ಮಾತು, ಹಳೆ ಅಲ್ಲ ಮಗಳ ಗಂಡ ಅಂತ. ಹಂಗಲ್ಲ, ತಿರುಗಿಸಿ ಮರಗಿಸಿ ಹೇಳಿದ್ರೆ ಸತ್ಯ ಸುಳ್ಳಾಗುತ್ತಾ? ಪ್ರಿಯಾಂಕ್ ಖರ್ಗೆ ಅವ್ರು ಹಂಗೆ ಹೇಳಿಲ್ಲ, ಅವ್ರು ಹಿಂಗೆ ಹೇಳಿದಾರೆ. ಎಕ್ಸ್ಕ್ಯೂಸ್ ಕೊಡಿ. ವೈ ಎಕ್ಸ್ಕ್ಯೂಸ್? ಒಂದು ಧ್ವಜಾರೋಹಣ ಮಾಡೋದಕ್ಕೆ ಎಕ್ಸ್ಕ್ಯೂಸ್ ಕೇಳ್ತಾರೇನ್ರಿ ಯಾರಾದ್ರೂ? ಇವತ್ತು ನಾನು ಬಹಳಷ್ಟು ವಿಚಾರಗಳಲ್ಲಿ ಆರ್ ಅಶೋಕ್ ಅವರ ಮಾತಿನ ದಾಟಿಯನ್ನ ನಾನು ಟೀಕೆ ಮಾಡ್ತೀನಿ. ಬಟ್ ಇವತ್ತು ಮಾತ್ರ ಆರ್ ಅಶೋಕ್ ಅವ್ರು ಹೇಳಿರೋದನ್ನ ನಾನು ಎಂಡೋರ್ಸ್ ಮಾಡ್ತೀನಿ. ಇದಕ್ಕಿಂತ ಗನಂದಾರಿ ಕೆಲಸ ಇನ್ನೊಂದು ಯಾವ್ದಿದೆ ಜಮೀರ್ ಅಹಮದ್ ಖಾನ್ಗೆ ಇಂತ? ಅವ್ರು ಏನಾದ್ರು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿದಾರಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ದಾರಲ್ಲ, ಅವರೇ ಬರ್ದಿದಾರಲ್ರಿ ಪತ್ರದಲ್ಲಿ, ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ಧ್ವಜಾರೋಹಣ ಹೊರಗಾರಿಕೆ ನೀಡಿದ್ದು, ಅದರಿಂದ ವಿನಾಯಿತಿ ನೀಡಿ ಅಂತ. ಧ್ವಜಾರೋಹಣ ಮಾಡೋದಕ್ಕಿಂತ ಗನಂದಾರಿ ಕೆಲಸ ಇನ್ನೇನಿದೆ ರೀ? ನಮ್ದು ಇದು ದೇಶ, ನಮ್ದು ಇದು ದೇಶ ಅಂತ ಎರಡು ಥಮ್ಸ್ ಅಪ್ ಮಾಡಿ ನೀವು ಎದೆ ಹೊಡ್ಕೊಂಡು ಹೇಳ್ತಿರಲ್ಲ ಜಮೀರ್ ಅಹಮದ್ ಖಾನ್ ಅವರೇ. ಧ್ವಜಾರೋಹಣದಂತಹ ಪರಮೋಚ್ಚ ಗೌರವ ಯಾರಿಗುಂಟು ಯಾರಿಗಿಲ್ಲ ರೀ, ಯಾರಿಗುಂಟು ಯಾರಿಗಿಲ್ಲ. ಧ್ವಜಾರೋಹಣ ಅನ್ನುವಂತಹ ಒಂದು ಸಾಂವಿಧಾನಿಕ ಕರ್ತವ್ಯ ನಿರ್ವಹಿಸುವಂತಹ ಪರಮೋಚ್ಚ ಗೌರವ. ಆ ಗೌರವದಿಂದ ವಿನಾಯಿತಿ ಕೊಡಿ ಅಂತ ಕೇಳ್ತಿದ್ರಲ್ಲ, ಇನ್ಯಾವ ಚಂದಕ್ಕೆ ಮಿನಿಸ್ಟರ್ಶಿಪ್ ಬೇಕು ನಿಮ್ಗೆ? ಡೆಲ್ಲಿಗೆ ಓಡಾಡಬೇಕಾದ್ರೆ, ಸಿದ್ದರಾಮಯ್ಯನವ್ರ ಮನೆಗೆ, ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಓಡಾಡಬೇಕಾದ್ರೆ ಸಮಯದ ಅಭಾವ ಇರ್ಲಿಲ್ವೋ ತಮ್ಗೆ? ಆಗ ಭಾರಿ ಸಮಯ ಇತ್ತು, ಈ ಸಮಯ ಇಲ್ಲ. ಪಾಪ ಇವರೊಬ್ಬರೇ ಬರ ನಿರ್ವಹಣೆ, ಇವರೊಬ್ಬರೇ ಬರದ ಅಧ್ಯಯನ ಮಾಡೋದು. ಬೇರೆ ಮಿನಿಸ್ಟರ್ಸ್ ಎಲ್ಲ ಸುಮ್ಮನೆ ಓತ್ಲಾ ಹೊಡ್ಕೊಂಡು ಓಡಾಡ್ತಾ ಇರ್ತಾರ, ಅದಕ್ಕೆ ಅವ್ರು ಧ್ವಜಾರೋಹಣ ಮಾಡ್ತಾರ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬಿಡ್ರಿ, ಬಿಡ್ರಿ. ಹೆಣ್ಮಕ್ಳು ಕೊಟ್ಟಿಲ್ಲ, ಇನ್ನು 2 ಹೆಣ್ಮಕ್ಳು ಆಗ್ತಾರೆ, ಧ್ವಜಾರೋಹಣನೂ ಮಾಡ್ತಾರೆ, ಖಾತೆನೂ ನಿಭಾಯಿಸ್ತಾರೆ, ಉಸ್ತುವಾರಿನೂ ವಹಿಸ್ತಾರೆ. ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಬಿಟ್ಟು ಹೋಗ್ರಿ ಅತ್ಲಾಗೆ. ಬಿಜೆಪಿ ಅವರು ಮಾತಾಡೋಕ್ಕೂ ನೀವು ಮಾಡೋದಕ್ಕೂ ಕರೆಕ್ಟ್ ಆಗಿದೆ ನೋಡಿ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ ವಕ್ತಾರರಾದಂಥ ಫರ್ಜಾನಾ ಇದ್ದಾರೆ. ಫರ್ಜಾನಾ ಮೇಡಮ್, ತಮಗೂ ಸ್ವಾಗತ. ಇನ್ನು JDS ವಕ್ತಾರರಾದಂಥ ರಿಷಿಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ರಿಷಿಕ್ ಗೌಡ್ರೆ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಫರ್ಜಾನಾ ಮೇಡಮ್, ನಂಗೆ ಗೊತ್ತಿಲ್ಲ ನಿಮ್ಮ ಪಕ್ಷ ನಿಮ್ಗೆ ಏನು ಹೇಳಿ ಕಳಿಸಿದೆ ಮತ್ತು ಪರ್ಸನಲ್ ಆಗಿ ನೀವೇನು ಹೇಳ್ತೀರಾ ಅಂತ. ಅಲ್ಲ ರೀ, ಒಬ್ಬ ಸಚಿವನಿಗೆ ಧ್ವಜಾರೋಹಣಕ್ಕಿಂತ ಗನಂದಾರಿ ಕೆಲಸ ಏನಿರುತ್ತೆ? ಅಂಥ ಸಮಯದ ಅಭಾವ ಏನು ಕಾಡ್ತಾ ಇದೆ? ಅಂಥ ಟೈಮ್ ಇಲ್ಲದೆ ಇರುವಂತಹ ಪರಿಸ್ಥಿತಿ ಏನು? ಫುಲ್ ಹುಷಾರಿಲ್ವಾ ಅವ್ರಿಗೆ? ಅನಾರೋಗ್ಯ ಏನಾದರೂ, ಅವ್ರು ಏನಾದರೂ ಆಸ್ಪತ್ರೆಯಲ್ಲಿ ಏನಾದರೂ ಗಿಡ್ಮಿಟ್ ಆಗ್ಬಿಟ್ಟಿದ್ದಾರೆ? ಪಾಪ ನಮ್ಗೆ ಗೊತ್ತಿಲ್ಲದೆ ಇರೋ ಕಾರಣ ಏನಾದರೂ ಇದ್ರೆ ಹೇಳಿ ಮೇಡಮ್ ದಯವಿಟ್ಟು, ಯಾಕಂದ್ರೆ ಸುಮ್ಮನೆ ಮಾತಾಡಬಾರ್ದಲ್ಲ, ಅದಕ್ಕೆ. ಎಲ್ರಿಗೂ ನಮಸ್ತೆ ಮೇಡಮ್. ಈ ಸ್ವಾತಂತ್ರ್ಯ ದಿವಸದಿಂದ ಧ್ವಜಾರೋಹಣ ಮಾಡುವಂಥದ್ದು ಅತ್ಯಂತ ಪಾವಿತ್ರ್ಯಪೂರ್ಣವಾದಂತಹ ಕಾರ್ಯ. ಅದಕ್ಕಿಂತ ಮಿಗಿಲಾದಂತಹ ಒಂದು ಗೌರವ, ಅದೊಂದು ಸಂಕೇತ, ದೇಶಭಕ್ತಿಯ ಒಂದು ಸಂಕೇತ. ನಮ್ಮ ಆರ್ಟಿಕಲ್, ನಮ್ಮ ಸಂವಿಧಾನದ ಕರ್ತವ್ಯಗಳಲ್ಲಿ ಕೂಡ 51A ಹೇಳುತ್ತೆ, ಸಂವಿಧಾನದ ಆಶಯಗಳನ್ನು, ಅದರ ಸಂಸ್ಥೆಗಳನ್ನು, ಅದರ ರಾಷ್ಟ್ರಧ್ವಜವನ್ನು ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವಂಥದ್ದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ. ಇಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಈ ಒಂದು ಹೇಳಿಕೆ ಬಹಳ ಗೊಂದಲ ಉಂಟು ಮಾಡಿದೆ. ಆದರೆ ಮೇಡಮ್ ಒಂದು ಹೇಳ್ತೀನಿ, ಆ ಒಂದು ಅಂಶ ಸರಿಯಲ್ಲ. ನಾನು ಹಾನೆಸ್ಟಾಗಿ ಹೇಳ್ತೀನಿ, ರಾಷ್ಟ್ರ ಧ್ವಜಾರೋಹಣದ ಅವಕಾಶ ಸಿಕ್ಕಾಗ ಅದನ್ನು ಹೆಂಗಾದರೂ ಮಾಡಿ ಪೂರ್ತಿ ಮಾಡಬೇಕಿತ್ತು. ಆ ಒಂದು ಅಂಶ ಸರಿಯಲ್ಲ. ಆದರೆ ಈ ವಿರೋಧ ಪಕ್ಷದ ನಾಯಕರೆಲ್ಲ ಬಂದು ಹೇಳಿದ್ರಲ್ಲ, ಅವರು ರಾಷ್ಟ್ರದ್ರೋಹಿ, ದೇಶದ್ರೋಹಿ ಅಂತ, ಆ ಮಾತನ್ನು ನಾನು ಖಂಡತುಂಡವಾಗಿ ವಿರೋಧಿಸ್ತೀನಿ ಮೇಡಮ್. ಮತ್ತೆ ಅಡ್ಮಿಟ್ ಮಾಡ್ತೀನಿ, ಧ್ವಜಾರೋಹಣದಂತಹ ಒಂದು ಅತ್ಯದ್ಭುತವಾದಂತಹ ಪಾವಿತ್ರ್ಯಪೂರ್ಣವಾದಂತಹ ಒಂದು ಸಂದರ್ಭ ಸಿಕ್ಕಾಗ ಅದನ್ನು ನಿರಾಕರಿಸಿದ್ದು ಅಷ್ಟೊಂದು ಅಪೇಕ್ಷಣೀಯವಾದ ನಡೆ ಅಲ್ಲ. ಅದು ನನಗೆ ಯಾರೂ ಹೇಳ್ಕೊಟ್ಟಿಲ್ಲ, ನನ್ನ ಆತ್ಮದ ಧ್ವನಿಯನ್ನು ಹೇಳ್ತಾ ಇದ್ದೀನಿ. ಆದರೆ ಅಲ್ಲಿರುವಂಥದ್ದು 2 ಅಂಶ. ಒಂದು ನಿಜ ಮೇಡಮ್, ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಅದರ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಹಂಗಾಗಿ ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ಆದರೆ ಅಲ್ಲಿ 2 ಅಂಶ ಇದೆ. ಅವರು ಹೇಳ್ತಾ ಇರುವಂಥದ್ದು ಏನು ವಿಜಯನಗರ ಜಿಲ್ಲೆದು ಉಸ್ತುವಾರಿ ನನಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಧ್ವಜಾರೋಹಣಕ್ಕೆ ನನಗೆ ಅನಿವಾರ್ಯ ಕಾರಣಗಳಿಂದ ಅಂತ ಹೇಳಿದ್ದಾರೆ. ಹಾಗೆಯೇ ಪರಮೇಶ್ವರ್ ಅವರು ಹೇಳಿದ್ದಾರೆ ಅವರಿಗೆ ಅನಾರೋಗ್ಯ ಇದೆ ಅಂತ. ಇದೆಲ್ಲದರ ಹೊರತಾಗಿನೂ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ ಪಾಪ? ಸಚಿವ ನಾನು ಬರೀ ಅಲ್ಲೇ ಆಫೀಸಲ್ಲಿ ಕೂತ್ಕೋತೀನಿ, ನಾನು ಓಡಾಡಲ್ಲ, ನನಗೆ ಹೆಲ್ತ್ ಇಶ್ಯೂಸ್ ಇದೆ, ನಂಗೆ ಯಾವ್ದು ಕೊಡ್ಬೇಡ್ರಿ ಅಂತಂದ್ರೆ ಪಾಪ ಅವ್ರ ಆಫೀಸಲ್ಲಿ, ನಿಮ್ದು ಆಫೀಸ್ ಎಲ್ಲ ಐತಿ ಆಫೀಸ್ ಎಲ್ಲಿ ಹೇಳ್ರಿ ಮೇಡಮ್? ನಾನು ಇದನ್ನೇ ಜಗನ್ನಾಥ ಭವನ್ ಅಂತ ಅವ್ರದ್ದು ಗೊತ್ತಿತ್ತು. ನಿಮ್ಮ ಆಫೀಸ್ ಎಲ್ಲ ಐತೆ ಹೇಳ್ರಿ? ಕ್ವೀನ್ಸ್ ರೋಡ್ ಅಲ್ಲಿ ಒಂದ್ ಚೇರ್ ಹಾಕ್ಬಿಟ್ಟು ಕೂರ್ಸ್ಬಿಡಿ, ಕೆಲಸ ಮಾಡ್ಲಿ ಅವರು, ಆಫೀಸ್ ಕೆಲಸ ಮಾಡ್ಲಿ ಅವರು. ಜಮೀರ್ ಅವರು ಈ ವಿಚಾರಗಳಲ್ಲಿ ಮತ್ತಷ್ಟು ಸೂಕ್ಷ್ಮ ಸಂವೇದನೆಯಿಂದ ವರ್ತಿಸಬೇಕಿತ್ತು. ಮತ್ತು ಅವರ ಅಕ್ಕಪಕ್ಕದಲ್ಲಿ ಯಾರು ಇದ್ದಾರೆ,
ರೀಸನ್ ಇದಲ್ಲ, ಇದ್ರ ಹಿಂದೆ ಇನ್ನೊಂದು ರೀಸನ್ ಇದೆ ಏನ್ madam ಮೇಡಮ್. reason ಇದೆ? ರೀಸನ್ ಏನಿದೆ ಅಂತಂದ್ರೆ ಅವ್ರಿಗೆ ವಸತಿ ಮತ್ತು ಹಜ್ ಮತ್ತು ವಕ್ಫ್ ಖಾತೆ ಇತ್ತು ಅವ್ರ ಹತ್ರ ಈ ಹಿಂದೆ. ಈಗ ಏನು ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವ್ರ ಸಂಪುಟದಲ್ಲಿ ಖಾದರ್ ಅವರಿಗೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಮುಸಲ್ಮಾನ ನಾಯಕರಿಗೆ ಆ ಹೆಚ್ಚುವರಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅದರಿಂದ ಅವ್ರಿಗೆ ಧ್ವಜಾರೋಹಣ ತುಂಬಾ ಮಾಡಲ್ಲ ಅಂತ ಅಸಮಾಧಾನ ಯಾರು ಆಗಿದೆ. ಹೇಳಕ್ಕೆ ಸಾಧ್ಯ ಇಲ್ಲ ಇದು madam. ಬಂಡಾಯ, ಇದು ಬಂಡಾಯ, ಇದು ಬಂಡಾಯದ ಧ್ವನಿ. ನಿಮ್ ಬಂಡಾಯ ಹಾಳಾಗಿ ಹೋಗ್ಲಿರಿ. ನೀವು ಪಕ್ಷದ ವೇದಿಕೆಯಲ್ಲಿ ನಿಮ್ ಕ್ವೀನ್ಸ್ ರೋಡ್ ಅಲ್ಲಿ ಇರುವಂತ KPCC ಕಚೇರಿಯಲ್ಲಿ ನೀವು ಅದೇನ್ ಮಾತಾಡ್ಕೊತೀರೋ ಮಾತಾಡ್ಕೊಳ್ಳಿ. ಆದ್ರೆ ಒಂದು ಧ್ವಜಾರೋಹಣವನ್ನ ನಾನು ಬಿಕಾಸ್ ಆಫ್ ಮೈ ಪರ್ಸನಲ್ ಇಂಟ್ರೆಸ್ಟ್ ಅಂಡ್ ಪರ್ಸನಲ್ ಗೇನ್ ನಾನು ಧ್ವಜಾರೋಹಣ ಮಾಡಲ್ಲ ಅನ್ನೋದು ನಿಜಕ್ಕೂ ಯಾರಾದ್ರೂ ರಾಜ್ಯಪಾಲರಿಗೆ ಪತ್ರ ಬರಿಬೇಕು, ರಾಜ್ಯಪಾಲರಿಗೆ ಗವರ್ನರ್ ಪತ್ರ ಬರಿಬೇಕು ಇವ್ರ ವಿರುದ್ಧ. ಇಲ್ಲ madam, ಜಮೀರ್ ಅಹಮದ್ ಖಾನ್ ವಿರುದ್ಧ ರಾಜ್ಯಪಾಲರಿಗೆ ಪತ್ರ ಬರಿಬೇಕು ಯಾರಾದ್ರೂ. ಏನಂತ ಬರಿಬೇಕು ಹೇಳಿ ನೋಡೋಣ. ಈ ರೀತಿಯಾದಂತ ಸಾಂವಿಧಾನಿಕ ನಡೆಗಳಿಂದ ತನ್ನನ್ನ ತಾನು ಅವ್ರು ದೂರ ಅನಿವಾರ್ಯ ಇಟ್ಟಿರುವಂತಹ ಕಾರಣಗಳಿಂದ ಅಂತ ವ್ಯಕ್ತಿ ಹೇಳಿದ್ದಾರೆ. ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ, ಇಲ್ಲ ಅನಿವಾರ್ಯ ಅಂತ. ಕಾರಣಗಳಿಂದ ಅಂತ ಅನಿವಾರ್ಯ ಹೇಳಿದ್ದಾರೆ, ಏನ್ ಕಾರಣ ಅನಾರೋಗ್ಯ ಇದೆ ಅಂತ ಹೇಳಿದ್ದಾರೆ. ಮೇ ಬಿ ಈಗ ಜರ್ನಿ ಪತ್ರದಲ್ಲಂತೂ ಇಲ್ಲ, ಮಾಡೋದಕ್ಕೆ ಕಾಣಬೇಕು. ಪತ್ರದಲ್ಲಿ ಅಂತೂ ಆ ಕಾರಣ ನನಗೆ ಅನಾರೋಗ್ಯ ಇದೆ ಅಂತ ಹೇಳಿಲ್ಲ. ಅಂಡ್ ಮೋರ್ ಓವರ್ ಇಂಥ ಪತ್ರಗಳನ್ನ ಇವರು ಬಹಿರಂಗ ಪಡಿಸ್ತಾರ ನೋಡ್ರಿ. ಇವರು ಇದನ್ನ ಸುಮ್ನೆ ಬಹಿರಂಗ ಆಗುತ್ತಾ ಮೇಡಮ್? ಸುಮ್ನೆ ನಾವು ಜಮೀರ್ ಅಹಮದ್ ಖಾನ್ ಅವ್ರೇನು ಸಾರ್ವಜನಿಕ ವಲಯದಲ್ಲಿ ಏನಾದ್ರೂ ಹಾಕಿದಾರ, ಇಲ್ಲ ಗ್ಯಾರಂಟಿ ನ್ಯೂಸ್ಗೋ ಅಥವಾ ಬೇರೆ ಚಾನಲ್ಗೆ ಕೊಟ್ಬಿಟ್ಟು ಅದನ್ನ ಬಹಿರಂಗ ಮಾಡಿದಾರ? ಅವರೇ ಬಹಿರಂಗ ಮಾಡ್ತಾರೆ ಮೇಡಮ್. ಇಂಥ ಪತ್ರಗಳನ್ನ ಅವರೇ ಬಹಿರಂಗ ಮಾಡೋದು. ಯಾಕೆ ಅಂದ್ರೆ ಅಸಮಾಧಾನಗೊಂಡಿದ್ದೀನಿ, ನನ್ಗೆ ಈ ವಿಚಾರದಲ್ಲಿ ಬಹಳ ಬೇಜಾರಿದೆ ಅನ್ನೋದು ಗೊತ್ತಾಗ್ಲಿ ಅಂತ ಹೇಳೋದಕ್ಕೆ ಅಂತಾನೆ ಮೀಡಿಯಾಗಳನ್ನ ಬಹಿರಂಗ ಪಡಿಸ್ತಾರ ಅವರು. ಅದು ಮೇಡಮ್, ಅದು ಗೊತ್ತು ಮಾಡಿಸೋದಕ್ಕೆ ಅವ್ರು ತೆರುವಂತಹ ಬೆಲೆ ಯಾವುದು? ಇವ್ರು ಅಲ್ಲ, ತೆರುವಂತಹ ಬೆಲೆ ಏನು ಅಂತಂದ್ರೆ ಇವತ್ತು ಫಸ್ಟ್ ಆಫ್ ಆಲ್ ನಿಮ್ಮ ವಿಚಾರದಲ್ಲಿ ಬಹಳಷ್ಟು ಪ್ರತಿಪಕ್ಷಗಳು ಯಾವತ್ತೂ ಕಣ್ಣಿಟ್ಟಿದ್ದಾರೆ, ಇವನ್ ಮಾಧ್ಯಮಗಳು ಕೂಡ. ಸ್ಕುಟನಿ ಅವ್ರು ಯಾವಾಗ್ಲೂ ಕೂಡ ದುರ್ಬಿನಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನೇ ಫೋಕಸ್ ಮಾಡಿ ಇಟ್ಟಿರ್ತಾರೆ. ಸೊ ಅವರ ಪ್ರತಿಯೊಂದು ನಡೆ ನುಡಿಯೂ ಕೂಡ ಯಾಕೆ ಫೋಕಸ್ ಮಾಡುತ್ತಾರೆ ಅಂತಂದ್ರೆ ಮೇಡಮ್, ಬಿಕಾಸ್ ಹೇಳಿ ಅವರು ಕೊಡುವಂತ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳು ಮತ್ತು ಇತ್ತೀಚೆಗೆ ದಾವಣಗೆರೆ ದಕ್ಷಿಣದಲ್ಲಿ ಆದಂತ ಎಡವಟ್ಟುಗಳು. ಅಲ್ಲ, ಅದಕ್ಕೂ ಮೊದಲು ಐ ಡೋಂಟ್ ನೋ, ನಾನು ಹೇಳೋದು ದಾವಣಗೆರೆ ದಕ್ಷಿಣ ಆದ್ಮೇಲಿಂದ ಫೋಕಸ್ ಜಾಸ್ತಿ ಇದೆ. ಅವರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಮುಸಲ್ಮಾನ ಮುಖಂಡರೆಲ್ಲರೂ ಕೂಡ ಧರಣಿಗೆ ಬಂದಿದ್ರು. ಅಬ್ದುಲ್ ರಜಾಕ್ ಅಂತ ಅವರೆಲ್ಲ ಕುತ್ಕೊಂಡು ದೊಡ್ಡದಾಗಿ ನೀತಿ ಪಾಠ ಹೇಳಿದ್ರು. ಇವತ್ತು ಅಬ್ದುಲ್ ರಜಾಕ್ ಅವರೇ, ನಾನು ನಿಮ್ಗೆ ಕೇಳೋದಕ್ಕೆ ಬಯಸ್ತೀನಿ, ನೀವು ಮುಸಲ್ಮಾನ ಮುಖಂಡರಿದ್ದೀರಿ ಮತ್ತು ಮುಸಲ್ಮಾನರ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಮುಂದೆ, ನಾಟ್ ಓನ್ಲಿ ಮುಸಲ್ಮಾನರು, ರಾಜ್ಯ ಮತ್ತು ರಾಷ್ಟ್ರದ ವಿಚಾರಗಳಲ್ಲಿ ಮುಂದೆ ನಿಲ್ತೀರಿ ಅಬ್ದುಲ್ ರಜಾಕ್ ಅವರೇ. ಇದೇ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಮುಸಲ್ಮಾನ ನಾಯಕರು ಯಾರ್ಯಾರಿಗೆ ದಾವಣಗೆರೆ ದಕ್ಷಿಣ ಸಂದರ್ಭದಲ್ಲಿ ಅಮಾನತು ಮಾಡಲಾಯಿತು, ಶಿಸ್ತು ಕ್ರಮ ತೆಗೆದುಕೊಳ್ಳಲಾಯಿತು, ಅವ್ರ ಪರವಾಗಿ ತಾವು ಧ್ವನಿ ಎತ್ತಿದ್ರಿ ಮುಖಂಡರಾಗಿ. ಐ ಅಪ್ರಿಷಿಯೇಟ್. ಇವತ್ತು ನೀವು ಅಬ್ದುಲ್ ರಜಾಕ್ ಅವರೇ ಹೇಳಿ ಜಮೀರ್ ಅಹಮದ್ ಖಾನ್ ಮಾಡಿರೋದು ಸರಿ ಇದೆಯಾ ಅಂತ ನೀವು ಬಂದು ಮಾತಾಡ್ಬೇಕು. ನೀವೆಲ್ಲಿದ್ದೀರಿ? ಊರಿಗೆ ಮುಂಚೆ ಎಲ್ಲ ಪ್ರೆಸ್ ಮೀಟ್ ಮಾಡಿ ಮಾತಾಡೋರು ನೀವು. ಅಬ್ದುಲ್ ರಜಾಕ್ ಅವರೇ ಮಾತಾಡ್ರಿ ಈ ವಿಚಾರದಲ್ಲಿ.